ನಮ್ಮ ಪ್ರಶ್ನೆ ಏನಿಲ್ಲಿ 7/4 ಮಿಶ್ರ ಭಿನ್ನ ರಾಶಿಯಾಗಿ ಬರೀರಿ. ಮಿಶ್ರ ಭಿನ್ನ ರಾಶಿ ಅಂತ ಹೇಳಿದ್ರೆ ಮಿಕ್ಸಡ್ ಫ್ರಾಕ್ಷನ್ಸ್ ಅಂತ. ಇದನ್ ಮಾಡಕ್ ಒಂದು ಈಸಿ ವಿಧಾನ. ಮೊದ್ಲಿಗೆ 7/4 ಅಂತ ಬರಿತೀನಿ. ಇದ್ರ ಪ್ರಕಾರ ನಾವೇನ್ ಮಾಡ್ಬೇಕು, ಸಂಖ್ಯೆ 7ನ್ನ 4ರಿಂದ ಭಾಗಿಸ್ಬೇಕು. 4 1 4, 7ರಲ್ಲಿ 4 ಕಳೆದ್ರೆ ನಮ್ಮ ಶೇಷ ಬಂದು 3 ಅಂತ ಆಗುತ್ತೆ. ಇದನ್ನ ನಾನು ಮಿಶ್ರ ಭಿನ್ನ ರಾಶಿನಲ್ಲಿ ಹೇಗ್ ಬರಿತೀನಿ ಅಂತ ಹೇಳಿದ್ರೆ, ಮೊದ್ಲಿಗೆ ಭಾಗಲಬ್ಧನ ಬರ್ಕೋತೀನಿ ಸಂಖ್ಯೆ 1, ನಂತರ ಶೇಷನ ತಗೊಂಡು ಭಾಜಕದಿಂದ ಭಾಗಿಸ್ತೀನಿ. ಏನಾಗುತ್ತೆ 3/4 ಅಂತ ಆಗುತ್ತೆ. 1 3/4. ಇಲ್ಲಿ 1 ಅಂತ ಹೇಳಿದ್ರೆ ಒಂದು ಪೂರ್ಣ ಸಂಖ್ಯೆ, 3/4 ಅಂತ ಹೇಳಿದ್ರೆ ಮುಕ್ಕಾಲು ಅಂತ ಹೇಳ್ಬೋದು. ಅಥವಾ 4 ಭಾಗ ಮಾಡಿರೋ ಒಂದು ಬಾಕ್ಸ್ ನಲ್ಲಿ 3 ಭಾಗಕ್ಕೆ ಬಣ್ಣ ಹಚ್ಚಿದೀವಿ ಅಂತ. ಇದನ್ನ ಒಂದು ಚಿತ್ರದ ಮೂಲಕ ನೋಡೋಣ, ಸರಿನಾ? ಇಲ್ಲಿ 7/4 ಅಂತ ಬರ್ಕೊಂಡಿದೀನಿ. ಇದನ್ನ ಅರ್ಥ ಮಾಡ್ಕೊಳಕ್ಕೆ 2 ಚಿತ್ರನ ತಗೊಂಡಿದ್ದೀನಿ. ಮೊದಲನೇ ಚಿತ್ರ ನೋಡಿ, ಏನ್ ಅನ್ಸ್ತಿದೆ ಇದು ನೋಡಿದಾಗ? ಏನೋ ಒಂದ್ ಬಾಕ್ಸ್ ನ 4 ಭಾಗ ಮಾಡಿದೀವಿ ಅಂತ ಅನ್ಸ್ತಿದೆ. ಎರಡನೇ ಚಿತ್ರ ನೋಡಿದಾಗ ಏನಿದು ಬರೀ 3 ಬಾಕ್ಸ್ ಇದೆ ಅಂತ ಅನ್ಸ್ತಿಲ್ವಾ? ಈಗ ನೋಡಿ, ಒಂದ್ ದೊಡ್ಡ ಬಾಕ್ಸ್ ನ ಇಲ್ಲಿ ಏನ್ ಮಾಡಿದೀವಿ, 4 ಭಾಗ ಮಾಡಿದೀವಿ. ಹೇಗ್ ಬರಿತೀವಿ? 4 ಭಾಗ ಅಂತ ಬರಿತೀವಿ. ಇಲ್ಲೇನಿದೆ, ಒಂದ್ ದೊಡ್ಡ ಬಾಕ್ಸ್ ಇದೆ, 4 ಭಾಗ ಮಾಡಿದೀವಿ. ಈ ಚಿತ್ರ ನೋಡಿದಾಗ 1 2 3 ಮತ್ 4 ಭಾಗ ಮಾಡಿ 4 ಭಾಗಕ್ಕೂ ಬಣ್ಣ ಹಚ್ಚಿದೀವಿ. ಇಲ್ಲಿ ನೋಡಿ 1 2 3. ಹಾಗಾದ್ರೆ 4 ಭಾಗದಲ್ಲಿ 3 ಭಾಗಕ್ಕೆ ಮಾತ್ರ ನಾವು ಬಣ್ಣ ಹಚ್ಚಿದೀವಿ ಅಂತಾಯ್ತು. ಇದನ್ನ ನಾವು ಕೂಡಿದ್ರೆ 4 + 3 7 ಡಿನಾಮಿನೇಟರ್ ಅಂದ್ರೆ ಛೇದದಲ್ಲಿ 4 ಅಂತಿದೆ, 7/4 ಅನ್ನೋದೇ ಬರುತ್ತೆ. ಹಾಗಾದ್ರೆ ಇಲ್ಲಿ 1 3/4 ಇದೇಗ್ ಬಂತು ಅಂತ ಕೇಳಿದ್ರೆ, 4 ಭಾಗ ಮಾಡಿರೋ ಬಾಕ್ಸ್ ನಲ್ಲಿ 4 ಬಣ್ಣ ಹಚ್ಚಿರೋದ್ರಿಂದ ಇದೊಂದು ಪೂರ್ಣ ಸಂಖ್ಯೆ ಅಂತ ಆಯ್ತಲ್ವಾ? ಇದನ್ನ ಮತ್ತೆ ಇದನ್ನ ಅಂದ್ರೆ ಸಂಖ್ಯೆ 1 ಮತ್ತು 3/4 ಅನ್ನ ನಾವು ಮಿಶ್ರ ರೂಪದಲ್ಲಿ ಬರಿತೀವಿ ಅಂತ ಹೇಳಿದ್ರೆ 1 3/4 ಅಂತ ಬರಿತೀವಿ. ಒಂದು ಪೂರ್ಣ ಸಂಖ್ಯೆ ಮತ್ತೆ 4 ಭಾಗವಾಗಿರೋ ಒಂದು ಬಾಕ್ಸ್ ನಲ್ಲಿ 3ಕ್ಕೂ ಬಣ್ಣ ಹಚ್ಚಿದ್ದಾರೆ ಅಂತ. ಈಗ 7/4 ನ ಹೇಗ್ ಬರೆದ್ವಿ? 1 3/4 ಅಂತ ಬರೆದ್ವಿ. ಇದರ್ಥ ಆಯ್ತಲ್ವಾ? ಒಂದು ಭಿನ್ನ ರಾಶಿನ ಮಿಶ್ರ ಭಿನ್ನ ರಾಶಿಯಾಗಿ ಬರಿಬೇಕಂತ ಹೇಳಿದ್ರೆ ನಾವು ಭಾಗಾಕಾರ ಮಾಡಿ ಮೊದಲಿಗೆ ಭಾಗಲಬ್ಧ, ನಂತರ ಶೇಷ, ಅದನ್ನ ಭಾಜಕ ಅನ್ನೋದು ಭಾಗಿಸ್ತಿದೆ ಅಂತ ಬರಿಬೇಕು.